ಇನ್ನು ಅಕ್ರಮ ಆಸ್ತಿ ಪ್ರಕರಣದಲ್ಲಿ ಡಿಕೆಶಿಗೆ ತಪ್ಪದ ಸಂಕಷ್ಟ ಹೈಕೋರ್ಟ್ನಲ್ಲಿ ವಜಾ ಆದರೂ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ. ಆಲ್ರೆಡಿ ಹೈಕೋರ್ಟ್ದನ್ನೇ ಹೇಳಿದೆ, ನಾವು ಏನು ಮಾಡಲ್ಲ, ಇದನ್ನು ನೀವು ಬೇಕಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿ ಅಂತ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ, ನಾನು ಮಾಡ್ತೀನಿ ಅಂತ. ಸುಪ್ರೀಂ ಕೋರ್ಟ್ಗೆ CBI ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ, CBI ಕೂಡ. ಹೀಗಾಗಿ ಕಾನೂನು ತಜ್ಞರ ಜೊತೆ DKಶಿ ಚರ್ಚೆ ಮಾಡ್ತಾ ಇದ್ದಾರೆ. ಮುಂದಿನ ಬೆಳವಣಿಗೆಗಳ ಬಗ್ಗೆ DK ಶಿವಕುಮಾರ್ ಚರ್ಚೆ ಮಾಡ್ತಾರೆ. ಆದರೆ ಒಂದಿದೆ, ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಧಾರವನ್ನು ಪ್ರಶ್ನೆ ಮಾಡೋಕ್ಕೆ ಬರಲ್ಲ ನನ್ನ ಪ್ರಕಾರ. ಯಾಕಂದರೆ ಕ್ಯಾಬಿನೆಟ್ ಈಸ್ ಫೈನಲ್ ಎಲ್ಲೂ ಕೂಡ. ಸೊ ಹಾಗಾಗಿ ಕ್ಯಾಬಿನೆಟ್ಟೇ CBI ಕೊಟ್ಟಿದ್ದು, ಕ್ಯಾಬಿನೆಟ್ಟೇ ವಾಪಸ್ ಪಡ್ಕೊಂಡಿದೆ. ಅಲ್ಲಿ BJP ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಬರೋದಿಲ್ಲ, ಅಲ್ಲಿ ಕ್ಯಾಬಿನೆಟ್ ಅಂತ ಬರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಕಾದು ನೋಡೋಣ. ಬಸವರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬಸವರಾಜ್, ಏನಾಗ್ಬೋದು ಇದು ಸುಪ್ರೀಂ ಕೋರ್ಟ್ಗೆ ಹೋದರೆ? ಕಾನೂನು ತಜ್ಞರು ಏನು ಹೇಳ್ತಾರೆ? ಯಾರ ಹತ್ರ ಮಾತಾಡಿಸಿದ್ರ? ಏನು ಹೇಳ್ತಾರೆ ಕಾಂಗ್ರೆಸ್ನ ಕೆಲವು ಲಾಯರ್ಗಳು? ಖಂಡಿತ ಜಯಪ್ರಕಾಶ್, ಇದು ಲಾಯರ್ಗಳ ಜೊತೆ ನಿನ್ನೆ DCM DK ಶಿವಕುಮಾರ್ ಅವರು ಗಂಭೀರವಾದಂಥ ಚರ್ಚೆ ನಡೆಸಿದಾಗಲೇ ಅವ್ರ ಮುಖದಲ್ಲಿ ಭಾವನೆ ಒಂದು ರೀತಿಯಲ್ಲಿ ಟೆನ್ಷನ್ ಆಗಿತ್ತು. ಯಾಕಂದರೆ ಇದು ಹೈಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅನ್ನೋದನ್ನ ಮಾತನ್ನ ಹೈಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಹೋದರೆ ಈ ಒಂದು ಕೇಸನ್ನು CBI ಕೇಸನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಈ DCM DK ಶಿವಕುಮಾರ್ ಅವ್ರಿಗೆ ಒಂದಷ್ಟು ಸಂಕಷ್ಟ ಆಗೋದಂತೂ ನಿಶ್ಚಿತ. ಅದರಲ್ಲೂ CM ಹುದ್ದೆ ಮೇಲೆ ಅವ್ರು ಕಣ್ಣಿಟ್ಕೊಂಡು ಕೂತಿದ್ದಾರೆ. ಅವಾಗ ಏನಾದ್ರು ಈ ಕೇಸ್ ಅಕ್ಸೆಪ್ಟ್ ಆಗಿದ್ದೆ ಆದಲ್ಲಿ ಅವರಿಗೆ ಒಂದು ರಾಜಕೀಯವಾಗಿ ಹಿನ್ನಡೆ ಆಗುತ್ತೆ ಅನ್ನುವಂಥ ಆತಂಕ ಅವರಲ್ಲಿದೆ ಅನ್ನುವಂಥ ಮಾಹಿತಿ ಅವರ ಆಪ್ತ ವಲಯದಿಂದ ಕೇಳಿ ಬರ್ತಿರ್ತಕ್ಕಂಥದ್ದು. ಹಾಗಾಗಿ ನಿನ್ನೆ ಸಂಜೆಯಿಂದ ರಾತ್ರಿವರೆಗೂ ಕೂಡ ಕಾನೂನು ತಜ್ಞರಿಂದ ಸಲಹೆ ಪಡ್ತಕ್ಕಂಥದ್ದು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು, ಇದು ಕೇಸನ್ನು ಸ್ಕ್ವಾಸ್ ಮಾಡಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ರಣತಂತ್ರಗಳನ್ನು ರೂಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಈಗ ಉನ್ನತ ಹುದ್ದೆಯ ನಿರೀಕ್ಷೆಯಲ್ಲಿ ಇರತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು ವೇಳೆ CBI ಕೇಸ್ ಏನಾದರೂ ಅಕ್ಸೆಪ್ಟ್ ಸುಪ್ರೀಂನಲ್ಲಿ ಆಗಿದ್ದೇ ಆಗಲಿ ಅವರಿಗೆ ರಾಜಕೀಯವಾಗಿ CM ಕನಸು ದೂರ ಆಗುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಒಂದಷ್ಟು ಗಂಭೀರವಾಗಿ ಟೆನ್ಷನ್ನಲ್ಲಿದ್ದಾರೆ ಅನ್ನುವಂಥದ್ದು ಆಪ್ತ ಮೂಲಗಳಿಂದ ವ್ಯಕ್ತ ಆಗ್ತಾ ವಿಚಾರಗಳು. ಜಯಪ್ರಕಾಶ್, ಇನ್ನು ದರ್ಶನ್ಗೆ ರಾಜಾತಿಥ್ಯ ಪೊರ್ಕಿ ಮೇಲೆ ಮತ್ತೊಂದು ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಂದ ದೂರು. ಬೇಕರಿ ರಘು ಜೊತೆಗೆ ಬೆಡ್ ಮೇಲೆ ಕುಳಿತಿದ್ದ ದರ್ಶನ್, ಆ ಫೋಟೋ ಕೂಡ ವೈರಲ್ ಆಗಿತ್ತು. ರಿಪಬ್ಲಿಕನ್ ಅದನ್ನು ತೋರಿಸೋ ಪ್ರಯತ್ನ ಕೂಡ ಮಾಡಿತು. ಬೇಕರಿ ರಘು ಜೊತೆಗಿನ ಫೋಟೋ ಕೂಡ ವೈರಲ್ ಆಗಿದ್ದ ಹಿನ್ನೆಲೆಯಲ್ಲಿ ನಿನ್ನೆ ಜೈಲಧಿಕಾರಿಯಿಂದ ಪರಪ್ಪನ ಅಗ್ರಹಾರದಲ್ಲಿ ದೂರು ದಾಖಲಾಗಿದೆ ಅಂತೆ. ಆದರೆ ಇಲ್ಲಿ ತನಕ ಪ್ರತ್ಯೇಕವಾದ FIR ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿಲ್ಲ. ಬಳ್ಳಾರಿ ಜೈಲಿಗೆ ತೆರಳಿ ಮಾಹಿತಿಯನ್ನ ಕಲೆ ಹಾಕಲಿದ್ದಾರಂತೆ ತನಿಖಾಧಿಕಾರಿ. 3 FIR ಪೈಕಿ ಈ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 FIR ಅಲ್ಲಿ ಆರೋಪಿ ನಂಬರ್ 1 ಆಗಿದ್ದಾರೆ ದರ್ಶನ್. ಈಗ ಮತ್ತೊಂದು ಫೋಟೋ ರಿಲೀಸ್ ಆಗಿತ್ತಲ್ಲ, ಬೆಡ್ ಮೇಲೆ ಕೂತ್ಕೊಂಡು ಆ ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು. ಏನು ಇರಬಹುದು ಇದರಲ್ಲಿ ವಿಚಾರ ಅಂತ ಅಂದ್ರೆ, ಆ ಬೆಡ್ ಮೇಲೆ ಕುಳಿತುಕೊಂಡಿದ್ದೇ ಒಂದು ವಿಷಯ. ಕಾರಣ ಆತನಿಗೆ ಹಾಸಿಗೆ ಕೊಡಬೇಕು ಅನ್ನೋದು ಇನ್ನೂ ಕೂಡ ಆದೇಶ ಬಂದಿರಲಿಲ್ಲ. ಬದಲಾಗಿ ಬೆಡ್ ಮೇಲೆ ಕೂತಿದ್ದ, ಮೊಬೈಲ್ ಯೂಸ್ ಮಾಡ್ತಿದ್ದ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ದಾಖಲಾಗಿದೆ ಅಂತೆ, ಬಟ್ FIR ದಾಖಲಾಗಿಲ್ಲ. ತನಿಖಾಧಿಕಾರಿ ಮಾಹಿತಿ ಪಡೆದುಕೊಳ್ತಾರೆ ಅಂತ. ಆಮೇಲೆ ಒಂದು ಬೆಡ್ ಕೊಡಬಾರ್ದು ಮತ್ತೊಂದು ಕೊಡಬಾರ್ದು ಅಂತ ಏನೋ ಅಲ್ಲ, ಆದರೆ ಆಕ್ಷೇಪಣೆ ಒಂದೇ. ಈ ನಟೋರಿಯಸ್ ರೌಡಿಗಳ ಜೊತೆ ಕೂತ್ಕೊಂಡು ನೀವು ಐಷಾರಾಮಿಯಾಗಿ ಅಲ್ಲಿ ಆರಾಮಾಗಿರ್ತೀರಿ ಅಂತಂದ್ರೆ ಏನದರ ಅರ್ಥ? ಹಾಗಿದ್ರೆ ಕಾನೂನು ಭಯ ಯಾರಿಗಿಲ್ವಾ? ನೀವು ಹೊರಗಿದ್ರು ಒಳಗಿದ್ರು ಜೈಲು ನಿಮ್ಮ ರಕ್ಷಣೆಗಾಗಿ, ಅಂದರೆ ನಟೋರಿಯಸ್ಗಳ ರಕ್ಷಣೆಗಾಗಿ ಮಾಡ್ದಂಗಿದೆ. ಅದು ಮಾತ್ರ ಆಕ್ಷೇಪ. ಇವನ್ನ ಹಾಸಿಗೆಯಲ್ಲಿ ಕೂತ್ಕೊಂಡ್ರು ಒಬ್ಬ ಸ್ಟಾರ್ ಆಗಿದ್ದವನಿಗೆ ಏನಾದರೂ ಒಂದು ಕೊಡಬೇಕಪ್ಪ, ಯಾಕೆ ಉಳಿದವ್ರು ಕೊಡಲ್ವ? ಆ ಪ್ರಶ್ನೆ ಅದಲ್ಲ. ಇದಕ್ಕೆ ನನಗಂತೂ ಇದರ ಬಗ್ಗೆ ಯಾವುದೇ ಆಕ್ಷೇಪ ಇಲ್ಲಪ್ಪ. ಒಂದು ಬೆಡ್ ಕೊಟ್ಟರು ಮತ್ತೊಂದು ಕೊಟ್ಟರು ಕೊಡ್ತಾರೆ, ಒಂದು ಚಳಿ ಆಗುತ್ತೆ ಮತ್ತೊಂದು ಆಗುತ್ತೆ ಕೊಡ್ತಾರೆ. ಆದರೆ ಒಳಗಡೆ ಆಳ್ತಾ ಇರೋರು ಯಾರು? ಖೈದಿಗಳನ್ನು ಯಾರು ಆಳಬೇಕು? ಜೈಲಾಧಿಕಾರಿಗಳು ಆಳಬೇಕು. ಅಲ್ಲಿ ಜೈಲಾಧಿಕಾರಿಗಳನ್ನ 10 ಕೊಲೆ ಮಾಡಿದವರು ಆಳ್ತಾ ಇದ್ದಾರೆ. ಅದು ನಮ್ಮ ಆಕ್ಷೇಪ, ಮತ್ತೆ ಪ್ರತಿಯೊಬ್ಬರ ಆಕ್ಷೇಪ. ನೀವು ಸಿಕ್ಸ್ ಹಾಕೋದಕ್ಕೆ ಪ್ರಯತ್ನ ಪಟ್ರೆ ನಾವು ಬಿಡ್ತೀವಾ ಅಂತ CM ಮತ್ತು DCM ಪಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಹೈಕೋರ್ಟ್ ನಲ್ಲಿ ಈ ಅರ್ಜಿಯ ವಿಚಾರಣೆ ಆಗುತ್ತೆ. ಬಂಧಿಸದಂತೆ ಈಗಾಗಲೇ ಮಧ್ಯಂತರದ ಆದೇಶ ಇದೆ. ಇದನ್ನ ತೆರವುಗೊಳಿಸಬೇಕು ಅಂತ ಸರ್ಕಾರ ಒಂದು ಅರ್ಜಿನ ಸಲ್ಲಿಕೆ ಮಾಡಿದೆ ಹೈಕೋರ್ಟ್ ನಲ್ಲಿ. ಈ ಅರ್ಜಿಯ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ ಮಾಡುತ್ತೆ. ಏನ್ ತೀರ್ಪು ಬರಬಹುದು, ಏನ್ ಆದೇಶ ಬರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಜಸ್ಟಿಸ್ M ನಾಗಪ್ರಸನ್ನ ಏಕಸದಸ್ಯ ಪೀಠದಲ್ಲೇ ವಿಚಾರಣೆ. ಓಕೆ, ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಇವತ್ತಿನ ಘಟನೆ ಒಂದು, ಆಮೇಲೆ ಸ್ಥೂಲವಾಗಿ ಇದರ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗ್ಬೋದಾ, ಏನು ಘಟನೆ ಅಂತ? ಖಂಡಿತ ಜಯಪ್ರಕಾಶ್.
ಜಯಪ್ರಕಾಶ್, ಏನು ಹಿಂದೆ ಒಂದು ಮಹಿಳೆ ತನ್ನ ಮಗಳ ಜೊತೆ ಮಾಜಿ CM BSY ಅವರನ್ನ ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಮಗಳ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತೇಳಿ ಆರೋಪಿಸಿ ಸದಾಶಿವನಗರ ಠಾಣೆಗೆ ದೂರನ್ನು ಕೊಟ್ಟಿದ್ರು. ದೂರು ಕೊಟ್ಟ ಬಳಿಕ ಸದಾಶಿವನಗರ ಠಾಣೆಯಲ್ಲಿ FIR ದಾಖಲಾಗಿತ್ತು. ನಂತರ ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ವರ್ಗಾವಣೆ ಮಾಡಿತ್ತು. ಆದರೆ CIDಗೆ ವರ್ಗಾವಣೆ ಆದ ಬಳಿಕ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ತನಿಖೆ ಆಗಿರಲ್ಲ. ಆದರೆ ಇದ್ದಕ್ಕಿದ್ದಂಗೆ ಏನು CID ಅಧಿಕಾರಿಗಳು ಈ ಒಂದು ಪ್ರಕರಣದಲ್ಲಿ BSY ಅವರ ಬಂಧನಕ್ಕೆ ಪ್ರಯತ್ನವನ್ನು ಮಾಡಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗಿ ಅರೆಸ್ಟ್ ವಾರೆಂಟನ್ನು ಸಹ ಪಡೆದುಕೊಳ್ತಾರೆ. ಈ ವೇಳೆಯಲ್ಲಿ ನಾಪತ್ತೆಯಾಗುವಂಥ BSY ಏನು ಹೈಕೋರ್ಟ್ಗೆ ಹೋಗಿ ಒಂದು ಮಧ್ಯಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಈ ಸಂದರ್ಭದಲ್ಲಿ ಕೋರ್ಟ್ ಇವರನ್ನು ಬಂಧನ ಮಾಡದಂತೆ ಒಂದು ಆದೇಶವನ್ನು ನೀಡಿ ಇವರ ವಿಚಾರಣೆಗೆ ಹಾಜರಾಗ್ತಾರೆ, ವಿಚಾರಣೆಯನ್ನು ಮಾಡಿ ಅಂತೇಳಿ ಸೂಚನೆ ಕೊಡುವಂಥದ್ದು. ಈ ವೇಳೆಯಲ್ಲಿ BSY ವಿಚಾರಣೆಗೂ ಸಹ ಹಾಜರಾಗ್ತಾರೆ CID ಅಧಿಕಾರಿಗಳ ಮುಂದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಾರ್ಜ್ ಶೀಟ್ ಕೂಡ CID ಅಧಿಕಾರಿಗಳು ಈಗ ಸಲ್ಲಿಕೆಯನ್ನು ಮಾಡಿದ್ದಾರೆ. ಆದರೆ ಈಗ ಮತ್ತೆ ರಾಜ್ಯ ಸರ್ಕಾರದ ಪರವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ವಕೀಲರು ಈಗ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಏನಂತಂದರೆ, ಈ ಒಂದು ಪ್ರಕರಣದಲ್ಲಿ BS ಯಡಿಯೂರಪ್ಪ ಅವರನ್ನು ಬಂಧಿಸಿ ವಿಚಾರಣೆ ಮಾಡಲಿಕ್ಕೆ ಆಗಿಲ್ಲ. ಹೀಗಾಗಿ ಅವ್ರಿಗೇನು ಒಂದು ಮಧ್ಯಂತರ ರಕ್ಷಣೆಯನ್ನು ಹೈಕೋರ್ಟ್ ನೀಡಿದೆ ಅದನ್ನು ತೆರವು ಮಾಡಬೇಕು ಅಂತೇಳಿ ಈಗ ಹೈಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು. ಅದರ ಒಂದು ವಿಚಾರಣೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆಯುವಂಥದ್ದು. ಒಂದು ವೇಳೆ ಹೈಕೋರ್ಟ್ ಏಕಸದಸ್ಯ ಪೀಠ ಏನಾದರೂ ಈ ಒಂದು ಮಧ್ಯಂತರ ಏನು ತಡೆಯನ್ನು ನೀಡಿದೆ ಅವರ ಬಂಧನಕ್ಕೆ ಅದನ್ನು ತೆರವುಗೊಳಿಸಿದ್ರೆ BSYಗೆ ಬಂಧನ ಭೀತಿ ಇರುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ ಏನಂತಂದರೆ, ಈಗಾಗಲೇ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಗಿರೋದ್ರಿಂದ ಈ ಒಂದು ಬಂಧನಕ್ಕೆ ಇರತಕ್ಕಂಥ ತಡೆಯನ್ನು ಹೈಕೋರ್ಟ್ ತೆರವುಗೊಳಿಸುತ್ತಾ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಇದರಲ್ಲಿ ಇದೆಲ್ಲವೂ ಕೂಡ ಟೆಕ್ನಿಕಲ್ ಎವಿಡೆನ್ಸ್. ಇವೆಲ್ಲವೂ ಕೂಡ ಹೆಂಗೆ ಕಾನೂನು ನಡೆಯುತ್ತೆ ಅಂತ. ಇದರಲ್ಲಿ ರಾಜಕೀಯ ಏನು ಪಾಲಿಟಿಕ್ಸ್ ಇದೆ ಇದರಲ್ಲಿ? ಜಯಪ್ರಕಾಶ್, ಇಲ್ಲಿ ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ಏನಂತಂದರೆ, ಈ ಒಂದು ಪ್ರಕರಣ ದಾಖಲಾದ ಕೂಡಲೇ ಪ್ರಕರಣವನ್ನು CIDಗೆ ವರ್ಗಾವಣೆ ಮಾಡಲಾಗುತ್ತೆ. ಆದರೆ ಸುಮಾರು 2 ತಿಂಗಳ ಅವಧಿ ಕಾಲ ಯಡಿಯೂರಪ್ಪ ಅವರಿಗೆ ಯಾವುದೇ ರೀತಿಯ ಒಂದು ನೋಟಿಸ್ ಆಗಲಿ ಅಥವಾ ಅವರು ವಿಚಾರಣೆಗೆ ಬನ್ನಿ ಅಂತೇಳಿ CID ಅಧಿಕಾರಿಗಳು ಕರೆಯಲ್ಲ. ಒಮ್ಮೆ ಮಾತ್ರ ಕರೆದು ಅವರ ಹೇಳಿಕೆಯನ್ನು ದಾಖಲಿಸ್ಕೊಂಡಿರ್ತಾರೆ. ಆದರೆ ಏಕಾಏಕಿ ಯಾವಾಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಪ್ರೊಟೆಸ್ಟ್ ಇರ್ಬೋದು ಅಥವಾ ಕಾಂಗ್ರೆಸ್ ಅವ್ಯವಹಾರಗಳನ್ನು ಹೊರಗೆ ತರೋದಕ್ಕೆ BJP ಪ್ರಯತ್ನ ಪಡುತ್ತೋ, ಅದೇ ಸಂದರ್ಭದಲ್ಲಿ BSYಗೆ ಸಂಬಂಧಿಸಿದಂಥ ಪ್ರಕರಣಗಳು ಸಹ ಮುನ್ನೆಲೆಗೆ ಬರ್ತವೆ. ಜೊತೆಗೆ ಇವರ ಬಂಧನದ ಅವಶ್ಯಕತೆ ಇಲ್ಲ ಅಂತ ಹೇಳಿದಂಥ ತನಿಖಾಧಿಕಾರಿಗಳೇ ಮತ್ತೆ BSY ಬಂಧನದ ಅವಶ್ಯಕತೆ ಇದೆ ಅಂತೇಳಿ ಕೋರ್ಟ್ ಮೊರೆ ಹೋಗುವಂಥದ್ದು. ಈ ಹಿನ್ನೆಲೆಯನ್ನು ಪರಿಗಣಿಸಿ ಇವರನ್ನು ಬಂಧನ ಮಾಡಬೇಡಿ, ವಿಚಾರಣೆಗೆ ಹಾಜರಾಗ್ತಾರೆ ಅಂತೇಳಿ ಒಂದು ಮಧ್ಯಂತರ ತಡೆಯನ್ನು ಹೈಕೋರ್ಟ್ ನೀಡುವಂಥದ್ದು. ಕಾಂಗ್ರೆಸ್ ಮತ್ತೆ BJP ನಡುವೆ ನಡೀತಾ ಇರ್ತಕ್ಕಂಥ ಓಕೆ, ನಾನು ಅದರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಇದು ಏನಾಗುತ್ತೆ, ಈಗ ಪೋಕ್ಸೋ ಯಾವುದೇ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಅಪ್ರಾಪ್ತರಿಗೆ ಯಾವನೇ ಎಷ್ಟು ದೊಡ್ಡ ವ್ಯಕ್ತಿ ಆಗಲಿ ಒಂದು ವೇಳೆ ಅಂತ ಕಿರುಕುಳ ಕೊಟ್ಟಿದ್ದರೆ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ 2 ಮಾತಿಲ್ಲ. ಅದು ಯಡಿಯೂರಪ್ಪನವರಾಗಿರಲಿ, ಮತ್ತೊಬ್ಬ ಆಗಿರಲಿ, ಮಗದೊಬ್ಬ ಆಗಿರಲಿ. ಈಗ ನೋಡಿ, ನಾವೀಗ ಯಾಕ್ರಿ ದರ್ಶನ್ದು ಇಷ್ಟೆಲ್ಲ ತೋರಿಸ್ತೀರಿ ಅಂತ ಹೇಳ್ತಾರೆ. BSY ಮಾಜಿ ಮುಖ್ಯಮಂತ್ರಿ, ಪೋಕ್ಸೋ ಅವ್ರ ಮೇಲೆ ಆಗ್ತಾ ಇದೆ. ಇದನ್ನು ತೋರಿಸ್ತಾ ಇಲ್ವ ನಾವು ಸ್ಟೋರಿ?